ನಮಸ್ಕಾರ ಆಚಾರ್ಯ ಸಿನಿಮಾ ಸರ್. ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಂನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೇಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವರಜೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನ ವ್ಯಾಸ ದಿವಾಕರೇಣ ಸತತಂ ಭಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತ ವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ಗಲಿನೆ ಚಂಚರಿ ಕತಿಮೆ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 103ನೇ ಸುಧಾಮೂಲದಲ್ಲಿದ್ದೀವಿ. ಇದರಲ್ಲಿ ನೆನ್ನೆ ದಿವಸ ಬಂತು ವಿಷಯ ಭೇದ ಅಂದ್ರೆ ಒಂದು ವಸ್ತು ಮತ್ತೊಂದಕ್ಕಿಂತ ಬೇರೆ ಅಂತ ಹೇಗ್ ತಿಳಿಯೋದು ಅಂದ್ರೆ ಅದನ್ನ ಬೇರೆ ಬೇರೆ ತರ ಹೇಳಿದಾಗ ಬೇರೆ ಅಂತ ಗೊತ್ತಾಗತ್ತೆ. ಇಲ್ಲಾಂದ್ರೆ ಎರಡು ಒಂದೇ ಅಂತ ಹೇಳ್ತೀವಿ ಬಾಯ್ ಬಿಟ್ಟು. ಈಗ ಕೃಷ್ಣನೇ ರಾಮ, ರಾಮನೇ ಕೃಷ್ಣ ಹೀಗೆ ಹೇಳ್ತೀವಿ ಹೊರತು ಕೃಷ್ಣನಿಗೆ ಸಂಬಂಧಪಟ್ಟವನ್ ರಾಮ, ರಾಮನಿಗೆ ಸಂಬಂಧಪಟ್ಟವನ್ ಕೃಷ್ಣ ಹೀಗೆ ಹೇಳಲ್ಲ. ಅಥವಾ ಕೃಷ್ಣನ ರೂಪ ರಾಮ, ರಾಮನ ರೂಪ ಕೃಷ್ಣ ಹಾಗೆ ಹೇಳೋದ್ ಬೇಕಾಗಿಲ್ಲ. ಕೃಷ್ಣನೇ ರಾಮ, ರಾಮನೇ ಕೃಷ್ಣ ಈ ರೀತಿ ಹೇಳ್ಬೇಕು. ಯಾಕೆ ಎರಡೂ ವಸ್ತು ಒಂದೇ ಒಂದೇ ಅಂದ ಮೇಲೆ ಅಲ್ಲಿ ಭೇದ ವ್ಯವಹಾರ ನಡೀಬಾರ್ದು. ಭೇದ ವ್ಯವಹಾರದ ಬೇರೆ ಬೇರೆ ಅನ್ನೋ ತಿಳಿಸ್ಕೊಡುವಂತ ಪದಗಳನ್ನ ನಾವು ಬಳಸಬಾರ್ದು. ಇದು ಇರೋದು ಅದ್ರ ಬಳಸ್ತೀವಿ ನಾವು. ಅದೇ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ ಇದ್ದೇ ಇದೆ. ವಿಶೇಷ ಅಂತೆಲ್ಲ ನಾವು ಹಿಂದಕ್ಕೂ ಉತ್ತರ ಕೊಟ್ಟಿದ್ದೀವಿ. ಇಲ್ಲಿ ಸುಧಾದಲ್ಲಿ ಯದಿ ಭೇದ ಭೇದಿಭ್ಯಾಂ ಆ ನೆನೆ ದಿವಸ ಎಲ್ಲ ನಾವು ಗಮನಿಸಿದ್ವಿ. ಮುಂದಕ್ಕೆ ಹೋಗೋಣ. ಅನವಸ್ಥಾ ಅಂತ ದೋಷ ಬಂತು, ಅದರ ಬಗ್ಗೆ ಬರೋಣ. ಸಚ ಪ್ರತೀಯಮಾನೇ ಏವ ತದ್ದೇತು ಅಂದ್ರೆ ಯಾವಾಗ್ಲೂ ಒಂದನ್ನ ವಿಶೇಷಣ ಮತ್ತೊಂದನ್ನ ವಿಶೇಷ್ಯ ಅಂತ ತಿಳಿದುಕೊಂಡ್ರೆ ಮಾತ್ರ ನಮಗೆ ಇದೆರಡು ಬೇರೆ ಬೇರೆ ಅಂತ ಗೊತ್ತಾಗತ್ತೆ. ಈಗ ಉದಾಹರಣೆಗೆ ಒಬ್ಬ ಬುದ್ಧಿವಂತ, ಬಹಳ ಬುದ್ಧಿ ಇದೆ, ಇನ್ನೊಬ್ಬ ಪೆದ್ದ, ಅವನಿಗೆ ಅಷ್ಟು ಬುದ್ಧಿ ಇಲ್ಲ, ಬುದ್ಧಿ ಕಡಿಮೆ ಇದೆ. ಈಗ ಬುದ್ಧಿವಂತ ಅಂದ್ರೆ ಅರ್ಥ ನೋಡಿ,
ಇಬ್ರು ಬಂದಾಗ ನಾವು ವಿಭಾಗ ಮಾಡ್ತೀವಿ, ಭೇದ ಮಾಡ್ತೀವಿ. ಅಂದ್ರೆ ಭೇದ ತಿಳ್ಕೊಳ್ತೀವಿ ಏನಂತ, ಇವನು ಬುದ್ಧಿವಂತ, ಇವನು ಬುದ್ಧಿವಂತ ಅಲ್ದೇ ಇರೋನು, ಇವನು ಪೆದ್ದ. ಗೊತ್ತಾಗತ್ತೆ. ಹೇಗ್ ಗೊತ್ತಾಯ್ತು? ಅವರವರಲ್ಲಿ ಒಂದು ಧರ್ಮ ಕಾಣ್ತಾ ಇದೆ, ಒಂದು ಗುಣ. ಇವರಲ್ಲಿ ತುಂಬಾ ಬುದ್ಧಿ ಇದೆ, ಅವರಲ್ಲಿ ಬುದ್ಧಿ ಕಡಿಮೆ ಇದೆ. ಇದನ್ನೇ ವಿಶೇಷಣ ಅಂತ ಕರೆಯೋದು. ಯಾವುದರಿಂದ ನೀವು ಒಂದು ವಸ್ತು ಬೇರೆ ಅಂತ ಹೇಳ್ಲಿಕ್ಕೆ ಹೋಗ್ತಿರೋ ಅದಕ್ಕೆ ವಿಶೇಷಣ ಅಂತ ಕರೀತಾರೆ. ಅದನ್ನೇ ವಿಶೇಷಣ ಅಂದ್ರೆ ಇತರ ಭೇದ ಬುದ್ಧಿ ಜನಕ ಅಂತ ಈ ರೀತಿ ಶಬ್ದ ಬಳಸ್ತೀವಿ. ಅಂದ್ರೆ ಬೇರೆ ವಸ್ತು ಏನಿದೆ, ಪಕ್ಕಕ್ಕಿರುವಂತ ಎರಡನೇ ವಸ್ತು ಇದಲ್ಲ, ಇದು ಅದಕ್ಕಿಂತ ಬೇರೆ, ಅದಕ್ಕಿಂತ ಇದು ಬೇರೆ ಅಂತ ತಿಳಿಸ್ಕೊಡುವಂಥದ್ದು. ಇದನ್ನ ವಿಶೇಷಣ ಅಂತ ಕರಿತೀವಿ. ಈ ರೀತಿ ನಾವು ಅನೇಕ ರೀತಿ ನೋಡ್ಬೋದು. ಈಗ ಉದಾಹರಣೆ ಸನ್ಯಾಸಿಗಳು ಬಂದ್ರು, ಇನ್ನೊಬ್ಬ ಗೃಹಸ್ಥ ಬಂದ, ಇವರಿಬ್ಬರಲ್ಲಿ ಭೇದ ಇದೆ. ಸನ್ಯಾಸಿಗಳಲ್ಲಿ ಭೇದ ಇದೆ, ಗೃಹಸ್ಥರಲ್ಲೂ ಭೇದ ಇದೆ. ಭೇದ ಇಬ್ಬರ ಧರ್ಮ, ಗೃಹಸ್ಥನ ಧರ್ಮನೂ ಭೇದನೆ, ಸನ್ಯಾಸಿಗಳ ಧರ್ಮನೂ ಭೇದನೆ. ಯಾಕೆ? ಪರಸ್ಪರ ಇಬ್ಬರಿಗೂ ಭೇದ ಇದೆ. ತಕ್ಷಣ ಇವ್ರು ಸನ್ಯಾಸಿಗಳು, ಇವ್ರು ಗೃಹಸ್ಥರು ಅಂತ ನೀವ್ ಹೇಗ್ ಕಂಡು ಹಿಡಿದ್ರಿ? ಅವನ ಕಾವಿ ವಸ್ತ್ರವನ್ನ ಧರಿಸಿದ್ರು, ಅವರ ಮುಂಡನ ಮಾಡಿಸ್ಕೊಂಡಿದ್ರು, ಅವರ ಹತ್ರ ಶಿಖಾ ಇರ್ಲಿಲ್ಲ, ಯಜ್ಞೋಪವೀತ ಇಲ್ಲ, ಹೀಗೆಲ್ಲ ಲಕ್ಷಣಗಳು. ಇದರೆಲ್ಲ ವಿಶೇಷಣ ಅಂತ ಕರಿತೀವಿ. ಇದೇ ವಿಶೇಷಣಗಳು. ಅಂದ್ರೆ ಆ ಗೃಹಸ್ಥನಲ್ಲ, ಇವರು ಸನ್ಯಾಸಿ ಅಂತ ಗೊತ್ತಾಗೋದು. ಅದೇ ಗೃಹಸ್ಥ ಆದ್ರೆ ಶಿಖೆ ಇದೆ, ಅವ್ನ್ ಮುಂಡನ ಮಾಡಿಸ್ಕೊಂಡಿದ್ದು, ಅವನಿಗೆ ಶಿಖೆ ಇದೆ, ಆದ್ರಿಂದ ಇವ್ರು ಸನ್ಯಾಸಿ ಅಲ್ಲ, ಇವ್ನು ಗೃಹಸ್ಥ. ಯಜ್ಞೋಪವೀತ ಇದೆ, ಮತ್ತೆ ಕಾವಿ ವಸ್ತ್ರ ಧರಿಸಿಲ್ಲ, ರಕ್ತ ವಸ್ತ್ರವನ್ನ ಧರಿಸಿಲ್ಲ. ಹೀಗೆ ಯಾವ ವಸ್ತುಗಳನ್ನ ಇಟ್ಟುಕೊಂಡು, ಯಾವ ಗುಣಗಳನ್ನ ಇಟ್ಟುಕೊಂಡು ನಾವು ಈ ವಸ್ತು ಅದಕ್ಕಿಂತ ಬೇರೆ ಅಂತ ಹೇಳಿಕ್ ಹೊರಡ್ತೀವೋ ಅದಕ್ಕೆಲ್ಲ ವಿಶೇಷಣ ಅಂತ ಕರಿತೀವಿ. ಈಗ ದೇವರಲ್ಲೂ ಅಷ್ಟೇ. ಇವಾಗ ಉದಾಹರಣೆಗೆ ಜೀವ ಮತ್ತೆ ದೇವರು ಒಂದಲ್ಲ. ಯಾಕೆ? ಇಬ್ಬರಲ್ಲಿ ಭೇದ ಇದೆ. ಜೀವ ಬೇರೆ, ದೇವರು ಬೇರೆ. ಯಾಕೆ ಈ ರೀತಿ ಬೇರೆ ಬೇರೆ ಅಂತ ಹೇಳ್ತಾ ಇದೀವಿ ಅಂದ್ರೆ ಅಲ್ಲಿ ವಿಶೇಷಣ ಇದೆ. ಅದೇನ್ ಮಾಡತ್ತ ವಿಶೇಷಣ? ಈ ಜೀವ ಬೇರೆ, ದೇವರಿಗಿಂತ ಈ ಜೀವ ಬೇರೆ, ಈ ಜೀವನಿಗಿಂತ ಆ ದೇವರು ಬೇರೆ ಅಂತ ಎರಡು ರೀತಿ ತಿಳಿಸ್ಕೊಡುತ್ತೆ. ಒಂದ ಜೀವನಿಂದ ದೇವರಿಗೆ ಹೋಗೋದು, ಒಂದು ದೇವರಿಂದ ಜೀವನಿಗೆ. ಎರಡಕ್ಕೂ ಪರಸ್ಪರ ಭೇದ ಇದೆ, ಬೇರೆ ಬೇರೆ. ಯಾಕೆ ಬೇರೆ ಬೇರೆ? ಪರಮಾತ್ಮನಲ್ಲಿ ಒಂದು ವಿಶೇಷಣ ಇದೆ, ಒಂದು ಗುಣ ಇದೆ, ಧರ್ಮ. ಜೀವನಲ್ಲೂ ಒಂದು ಗುಣ ಇದೆ, ಧರ್ಮ ಇದೆ. ಏನು? ಅವನು ಸರ್ವಜ್ಞ, ಎಲ್ಲಾ ತಿಳ್ಕೊಂಡಿರೋನು, ಸರ್ವಜ್ಞತ್ವ. ಅದೇ ವಿಶೇಷಣ ದೇವರಲ್ಲಿ. ನಮ್ಮಲ್ಲಿ ಅಲ್ಪಜ್ಞತ್ವ, ಬಹಳ ಅಲ್ಪ ಜ್ಞ, ಕಡಿಮೆ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ನಮ್ಮಲ್ಲಿರೋ ವಿಶೇಷಣನು ಕೆಲಸ ಮಾಡುತ್ತೆ. ಏನಂತ? ನಾವು ದೇವರಲ್ಲ. ದೇವರಲ್ಲಿರೋ ವಿಶೇಷಣನು ಮಾಡುತ್ತೆ, ದೇವ್ರ ಜೀವ ಅಲ್ಲ ಅಂತ. ಹಾಗಾದ್ರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವಿನಿಂದ ಭೇದ, ಎರಡು ಬೇರೆ ಬೇರೆ ಅಂತ ತಿಳಿಬೇಕು ಅಂದ್ರೆ ವಿಶೇಷಣ ಬೇಕಾಗತ್ತೆ. ಏನೋ ಒಂದು ಅದನ್ನ ವಿಭಾಗ ಮಾಡ್ಲಿಕ್ಕೆ, ಎರಡು ಬೇರೆ ಅಂತ ತಿಳ್ಕೊಳ್ಲಿಕ್ಕೆ ಒಂದು ಬೇಕೇ ಬೇಕು. ಉದಾಹರಣೆಗೆ ಹಾಲು ಮತ್ತೆ ಬಿಳಿ ಬಣ್ಣ ತಗೋಣ. ಹಾಲು, ಹಾಲಿನ ಬಣ್ಣ ಬಿಳಿ, ಇದೆರಡು ಬೇರೆನಾ? ಒಂದ್ ವೇಳೆ ಬೇರೆ ಅಂತ ಹೇಳಿದ್ರೆ ಹಾಲಿನಲ್ಲಿ ಮಾತ್ರ ಇರೋ ಗುಣ ಒಂದು ಹೇಳಿ, ಬಿಳಿ ಬಣ್ಣದಲ್ಲಿ ಇರೋ ಒಂದು ಗುಣ ಹೇಳ್ಬೇಕು. ಅದ್ ಸಾಧ್ಯ ಇಲ್ಲ ಆತರ. ಯಾಕಂದ್ರೆ ಎರಡು ಒಂದೇ ಆದ ವಸ್ತುಗಳಲ್ಲಿ ಯಾವುದನ್ನು ವಿಶೇಷಣ ಕೊಡ್ತೀರಿ? ಇರೋದ್ ವಿಶೇಷಣ ಎಲ್ಲಿ? ಭೇದ ಇದ್ದಾಗ ಮಾತ್ರ. ಇಷ್ಟೆಲ್ಲ ಬಂತು. ಈಗ ಇಲ್ಲಿ ಹೇಳೋದು ಸಚ ಪ್ರತೀಯಮಾನೆ ಏವ ತದ್ದೇತು. ಈಗ ನಮಗೆ ಭೇದ ಗೊತ್ತಾಗಬೇಕು ಅಂದ್ರೆ ನಮಗೆ ದೇವರು ಇದ್ದೇ ಇದ್ದಾನೆ, ನಾವು ಇದ್ದೀವಿ, ಆದ್ರೆ ನಮಗೆ ತಿಳುವಳಿಕೆ ಮುಖ್ಯ. ಪ್ರತೀಯಮಾನ ಜ್ಞಾನ ಮುಖ್ಯ. ದೇವರಲ್ಲಿ ಸಕಲ ಶಕ್ತಿಗಳಿದೆ ಅಂತ ತಿಳ್ಕೊಂಡಿರೋನಗ್ ಮಾತ್ರ ಗೊತ್ತಾಗತ್ತೆ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ದೇವರಲ್ಲ, ನಮಗೂ ದೇವರಿಗೂ ಭೇದ ಇದೆ. ಯಾಕೆ? ನಮ್ಗೆಲ್ಲಾ ರೀತಿ ಶಕ್ತಿ ಇಲ್ಲ. ಇಡೀ ಜಗತ್ತನ್ನು ಸೃಷ್ಟಿ ಮಾಡೋ ಶಕ್ತಿ ನಮಗಿದೆಯಾ? ಸಾಧ್ಯ ಇಲ್ಲ. ನಮಗೆ ಅಲ್ಪ ಶಕ್ತಿ, ಬಹಳ ಕಡಿಮೆ ಶಕ್ತಿ ಇರೋರು ನಾವು. ದೇವರು ಬಹಳ ಶಕ್ತಿ ಇರೋನು. ಹಾಗಾದೇನಾಯ್ತು? ಈ ಅಲ್ಪ ಶಕ್ತಿ, ಬಹಳವಾದ ಶಕ್ತಿ, ಈ ಎರಡನ್ನ ತಿಳ್ಕೊಂಡ್ರೆ ಮಾತ್ರ, ವಿಶೇಷಣ ತಿಳ್ಕೊಂಡ್ರೆ ಮಾತ್ರ ನಾವು ಜೀವ ಬೇರೆ ದೇವರು ಬೇರೆ ಅಂತ ಹೇಳಿಕ್ ಸಾಧ್ಯ. ಅಥವಾ ಇನ್ನೊಂದು, ಇದನ್ನೆಲ್ಲ ಯಾಕೆ ಇಷ್ಟೆಲ್ಲ ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಇದು ತುಂಬಾ ಉಪಯೋಗ ಇದೆ ನಮ್ಗೆ. ಯಾವುದೇ ಶಾಸ್ತ್ರದ ವಿಷಯಗಳು ಬರ್ಬೇಕಾದ್ರೆ ಜೈತೀರ್ಥರು ಏನು ವಿವರಣೆ ಮಾಡಿರ್ತಾರೆ, ಇದು ಮಧ್ವಾಚಾರ್ಯರ ಮೂಲ ವಾಕ್ಯಗಳು, ಅವರು ಹೇಳಿದ್ದಾರೆ. ಭಿನ್ನಶ್ಚೇದ ಅನವಸ್ಥಾ ಭೇದ ಅದು ಇದು ಅವರು ಹೇಳಿದ್ದಾರೆ. ಅದನ್ನ ವಿಸ್ತಾರವಾಗಿ ಜೈತೀರ್ಥರು ಏನು ಕೊಟ್ರು ಇದರ ವಿವರಣೆ ಮಾಡಿದ್ರೆ ಎಲ್ಲೇ ಭಾಗವತದಲ್ಲಾಗ್ಲಿ ಮತ್ತೊಂದು ಪುರಾಣದಲ್ಲಾಗ್ಲಿ ಯಾವುದೇ ರೀತಿ ಸಮಸ್ಯೆ ಬಂದ್ರು ಈ ದೃಷ್ಟಿಯಲ್ಲಿ ವಿಚಾರ ಮಾಡ್ತಾ ಹೋದ್ರೆ ಅದಕ್ಕೆ ಪರಿಹಾರ ಸಿಗತ್ತೆ. ಅದಕ್ಕೋಸ್ಕರ ಈ ವಿಚಾರಗಳು ತುಂಬಾ ಮುಖ್ಯ. ಇಲ್ಲಿ ಭೇದ ಅಭೇದ ಅಂತ ಅನ್ನಿಸ್ಬೋದು, ಆದ್ರೆ ಪುರಾಣಗಳು ಬೇರೆ ಬೇರೆ ಕಡೆ ಬಂದಾಗ ಸುಧಾದಲ್ಲಿ ಬಂದ ಈ ತರದ ವಿಷಯಗಳನ್ನ ಇಟ್ಟುಕೊಂಡು ಆ ಶೈಲಿ ಯಾವ ರೀತಿ ಉತ್ತರ ಕೊಡ್ತಾರೆ, ಯಾವ ರೀತಿ ಇದೆ ಅದನ್ನ ಇಟ್ಟುಕೊಂಡು ಆ ಭಾಗವತ ಮೊದಲಾದ ಗ್ರಂಥಗಳಲ್ಲಿ ಉತ್ತರ ಕೊಡುವಂತ ಒಂದು ಸಾಮರ್ಥ್ಯ, ಶಕ್ತಿ ಅದು ಬರುತ್ತೆ. ಅದಕ್ಕೋಸ್ಕರ ಈ ವಿಚಾರ ಸಚ ಪ್ರತೀಯಮಾನೇ ಏವ ತದ್ದೇತು.
ಯಾವಾಗ ನೀವು ಒಬ್ಬ ವ್ಯಕ್ತಿಯಲ್ಲಿ ಧರ್ಮ ತಿಳ್ಕೊಳ್ಳಿಲ್ಲ, ಬರೀ ದೇವರು ಅಂತ ಗೊತ್ತಿದೆ, ಬರೀ ಜೀವ ಅಂತ ಗೊತ್ತಿದೆ ಅಷ್ಟೇ, ಅವರಲ್ಲಿರೋ ಗುಣ ಗೊತ್ತಿಲ್ಲ, ಅವ್ನು ತುಂಬಾ ತಿಳ್ಕೊಂಡಿದ್ದಾನೆ ಅಂತಾನೂ ಗೊತ್ತಿಲ್ಲ, ಇವ್ನು ಕಡಿಮೆ ತಿಳ್ಕೊಂಡಿದ್ದಾನಂತಾನೂ ಗೊತ್ತಿಲ್ಲ, ಆಗ ಏನ್ ಮಾಡ್ತೀರಿ? ಆ ದೇವರು ಈ ಜೀವ ಒಂದೇ ಅಂತ ಹೇಳ್ತೀವಿ. ಯಾಕೆ? ಎರಡು ತಿಳ್ಕೊಂಡಿಲ್ಲ. ಇದನ್ನೇ ಅದ್ವೈತಗಳು ಹೇಳೋದು ಏನಂತ, ಅದ್ವೈತ ಸಿದ್ಧಾಂತದಲ್ಲಿ ಹೇಳೋದೇನು, ಜೀವ ತಾನು ಅಲ್ಪಜ್ಞನಾಗಿದ್ದಾನೆ, ವಾಸ್ತವಿಕ ನಮಗದು ಗೊತ್ತಿದೆ, ಅವನಿಗೆ ಕಡಿಮೆ ಜ್ಞಾನ ಇದೆ ಅಂತ, ದೇವರಿಗೆ ಸಂಪೂರ್ಣ ಜ್ಞಾನ ಇದೆ ಅಂತ ಗೊತ್ತು. ಅವ್ರೇನ್ ಮಾಡ್ತಾರೆ, ಎರಡನ್ನ ತೆಗೆದು ಬಿಡಿ ಅಂತ, ಅಲ್ಪಜ್ಞತ್ವ ಸುಳ್ಳು ಅದನ್ನ ತೆಗೆದು ಬಿಡಿ, ಸರ್ವಜ್ಞತ್ವ ಸುಳ್ಳು ತೆಗೆದು ಬಿಡಿ, ಮಿಕ್ಕಿದ್ದೇನು? ಜೀವ ಪರಮಾತ್ಮ ಅಷ್ಟೇ ತಾನೆ. ಈಗ ಎರಡು ವಿಶೇಷಣಗಳ ಜ್ಞಾನ ಬಂದ್ರೆ ಆಗ ಈ ಜೀವ ಬೇರೆ, ಆ ಪರಮಾತ್ಮ ಬೇರೆ. ಗೊತ್ತಿಲ್ಲ ನಮ್ಗೆ, ಅಲ್ಪಜ್ಞತ್ವ ಸುಳ್ಳು ಅದು ತೆಗೆದಾಕಿದೀವಿ, ಅದು ಗೊತ್ತಿದ್ರು ಅದು ಸುಳ್ಳಾದದ್ದು, ಆದ್ರಿಂದ ಪರವಾಗಿಲ್ಲ, ಅದನ್ನ ತೆಗಿತೀವಿ. ಇನ್ನು ಗೊತ್ತಿದೆ ಸರ್ವಜ್ಞತ್ವ ಅದು ಸುಳ್ಳು ಅಷ್ಟೇ, ಅಂದ್ರೆ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಉಳಿದಿದ್ದು ಜೀವ ಪರಮಾತ್ಮ ಒಂದೇ ಅಂತ ಹೇಳಿಕ್ಕೆ ಏನ್ ತೊಂದರೆ ಇದೆ? ಏನು ತೊಂದರೆ ಇಲ್ಲ ವಸ್ತುತಃ. ಆದರೆ ಅಲ್ಪಜ್ಞತ್ವ ಸುಳ್ಳು, ಸರ್ವಜ್ಞತ್ವ ಸುಳ್ಳು, ಇದು ಒಪ್ಲಿಕ್ ಬರಲ್ಲ. ಸರ್ವಜ್ಞತ್ವ ಎಂದಿಗೂ ದೇವರಿಗೆ ಇದ್ದೇ ಇದೆ, ನಾವು ಎಂದೆಂದಿಗೂ ಅಲ್ಪಜ್ಞಾನ, ನಮ್ಗೆ ಅಲ್ಪವಾದ ವಿಷಯಗಳೇ ತಿಳಿದಿರೋದು ಇಷ್ಟು. ಹಾಗಾದ್ರೆ ಏನಾಯ್ತು, ಎಲ್ಲಿಯವರೆಗೆ ನಾವು ವಿಶೇಷಣ ಇದು ವಿಶೇಷ ಅಂತ ನಮಗೆ ತಿಳುವಳಿಕೆ ಬರೋದಿಲ್ವೋ ಅಲ್ಲಿವರೆಗೂ ನಮ್ಗೆ ಅದು ಗೊತ್ತಾಗಲ್ಲ. ಸುಮ್ನೆ ಪರ್ವತದಲ್ಲಿ ಧೂಮ ಇದೆ, ವನ್ನಿ ಅನುಮಿತಿ ಬರ್ಲಿ ಅಂದ್ರೆ ಅರ್ಥ ಏನು? ಹೊಗೆಯನ್ನು ನೋಡಿದ್ರೆ ಹೊಗೆಯ ಜ್ಞಾನದಿಂದ ಅವನಿಗೆ ವನ್ನಿಯನ್ನು ತಿಳ್ಕೊಳ್ತಾನೆ ಪರ್ವತದಲ್ಲಿ. ವಸ್ತುವಿಕ ನಾವು ಮನೇಲಿ ಕೂತಿದೀವಿ, ನಾವು ಹೊರಗಡೆ ಹೋಗ್ಲೇ ಇಲ್ಲ, ಪರ್ವತದ ಕಡೆ ನೋಡ್ಲೇ ಇಲ್ಲ, ಮುಖ ಹಾಕು ನೋಡ್ಲಿಲ್ಲ ಪರ್ವತದ ಕಡೆ, ಅಲ್ಲಿ ಧೂಮ ಇದೆಯೋ ಬಿಡ್ತೋ ಗೊತ್ತಿಲ್ಲ. ಒಬ್ಬ ಹೇಳ್ದ, ಪರ್ವತದ ಇದು ಮನೆ ಒಳಗಡೆ ಇರೋ ವ್ಯಕ್ತಿಗೂ ಕೂಡ ಪರ್ವತದಲ್ಲಿ ಬೆಂಕಿ ಇದೆ ಅನ್ನೋ ಜ್ಞಾನ ಬರ್ಬಹುದು, ಹೇಗ್ ಬರ್ಲಿಕ್ಕೆ ಸಾಧ್ಯ? ಅವ್ನ್ ಹೊರಗಡೆ ಹೋಗಿ ಧೂಮ ನೋಡ್ಬೇಕು, ಪ್ರತೀಯಮಾನ ಆಗ್ಬೇಕು ಅಂತ. ಅದನ್ನೇ ಇಲ್ಲಿ ಜೈತೀರ್ಥರು ಸಚ ಪ್ರತೀಯಮಾನ ಅಂತ ಹಾಕಿದ್ದಾರೆ. ಪ್ರತೀಯಮಾನದ ನಮ್ಗೆ ಜ್ಞಾನ ಬರ್ಬೇಕು, ಅದರದ್ದು ತಿಳುವಳಿಕೆ. ಧೂಮನೇ ನೋಡದೆ ಇರೋನ್ಗೆ ವನ್ನಿ ಪರ್ವತದಲ್ಲಿ ಇದೆ ಅಂತ ಹೆಂಗ್ ತಿಳಿಲಿಕ್ಕೆ ಸಾಧ್ಯ? ವಾಸ್ತವಿಕವಾಗಿ ಅಲ್ಲಿ ಧೂಮನೂ ಇದೆ, ಬೆಂಕಿನೂ ಇದೆ ಪರ್ವತದಲ್ಲಿ, ಅದೆಲ್ಲ ನಿಜ. ನಿಜ ಆದ್ರೂ ನಮಗ್ ಜ್ಞಾನ ಬರೋವರೆಗೂ ಅದು ಒಪ್ಲಿಕ್ ಆಗಲ್ಲ. ಹಾಗಾದ್ರೆ ಜ್ಞಾನ ಮುಖ್ಯ. ಇದು ವಿಶೇಷಣ ಇದು ವಿಶೇಷ್ಯ ಅಂತ ಸರಿಯಾಗಿ ತಿಳ್ಕೊಂಡ ವ್ಯಕ್ತಿಗೆ ಗೊತ್ತಾಗತ್ತೆ ಅವ ಎರಡು ವಸ್ತು ಬೇರೆ ಬೇರೆ. ಸರಿ, ಅಲ್ಲಿಗೆ ನಿಲ್ಲಲ್ಲ. ನಾನು ನೆನ್ನೆ ಹೇಳಿದಂತೆ ಅದು ಬೆಳೀತಾ ಹೋಗುತ್ತೆ. ಯಾವಾಗ ಬೆಳೀತಾ ಹೋಗುತ್ತೋ ಆಗೇನಾಯ್ತು, ಉತ್ತರೋತ್ತರ ಭೇದ ಪ್ರತೀತಿ ಅವಶ್ಯಂ ಅಪೇಕ್ಷಿತ ಇವ. ಅದನ್ನ ಉತ್ತರೋತ್ತರ ಭೇದ ಪ್ರತೀತಿ, ಉತ್ತರೋತ್ತರ ಅಭಿವೃದ್ಧಿ ಅಂತೆಲ್ಲ ಹೇಳ್ತಾ ಇರ್ತೀವಿ. ಉತ್ತರೋತ್ತರ ಅಭಿವೃದ್ಧಿ, ಹಾಗೆ ಇಲ್ಲಿ ಭೇದಗಳು ಉತ್ತರೋತ್ತರ ಬೆಳೀತಾನೇ ಇದೆ, ಮುಂದೆ ಬೆಳೀತಾನೆ ಇದೆ ಉತ್ತರೋತ್ತರ. ಅಂದ್ರೆ ದೇವರಿಗೂ ಅವನ ಗುಣಗಳಿಗೂ ಭೇದ ಒಪ್ಪಿದ್ರೆ ಆ ಭೇದ ದೇವರಿಗೂ ಮತ್ತೇನು ಭೇದ, ಆ ಭೇದಕ್ಕೂ ದೇವರಿಗೇನು ಮತ್ ಭೇದ. ಅಥವಾ ಜೀವರಿಗೆ ತಗೊಂಬನ್ನಿ, ದೇವರ ಭೇದ ಎಲ್ಲಿದೆ? ಜೀವರುಗಳಲ್ಲಿದೆ. ಆ ಭೇದ ಜೀವರುಗಳಿಗೆ ಏನು ಭೇದ, ಆ ಭೇದ ಜೀವರುಗಳಿಗೆ ಮತ್ತೇನು ಭೇದ. ಉತ್ತರೋತ್ತರ ಹೀಗ್ ಬೆಳೀತಾನೆ ಹೋದ್ರೆ ಉತ್ತರನೇ ಇಲ್ಲ, ಮುಗಿದೋಯ್ತು. ಅದರಿಂದ ಒಟ್ಟು ನಮಗೆ ಈ ಭೇದ ಜ್ಞಾನ ಬರಬೇಕು ಅಂದ್ರೆ ಚೆನ್ನಾಗಿ ಯಾವ ಗುಣಗಳು ಯಾವ ವಿಶೇಷಣಗಳು ಅದರಲ್ಲಿ ಇವೆ ಅನ್ನುವ ಜ್ಞಾನ ಬಹಳ ಮುಖ್ಯ. ಹಾಗೆ ವಿಶೇಷಣ ಗೊತ್ತಿರ್ಬೇಕು. ಈಗ ಒಬ್ಬನಿಗೆ ಸರ್ವಜ್ಞತ್ವನೂ ಗೊತ್ತು, ಈ ಅಲ್ಪಜ್ಞತ್ವನೂ ಗೊತ್ತು. ಅಂದ್ರೆ ನಮ್ಗೆ ಬುದ್ಧಿವಂತಿಕೆಯ ಪರಿಚಯ ಇದೆ, ನಮ್ಗೆ ಯಾರಲ್ಲೋ ಬೇರೆಯವ್ರು ನೋಡಿದೀವಿ. ಪೆದ್ದತನದ ಪರಿಚಯನೂ ಇದೆ. ಆದ್ರೆ ಇಬ್ರು ಹೊಸ ಮನುಷ್ಯರು, ನಮ್ಗವ್ರ ಪರಿಚಯ ಇಲ್ಲ, ಯಾವ್ದೋ ಬೇರೆ ಊರಿಂದ ಬಂದಿದ್ದಾರೆ ಇಬ್ರು. ನಮ್ಗೆ ಬುದ್ಧಿವಂತಿಕೆ ಪರಿಚಯ ಇದೆ, ಪೆದ್ದತನದ ಪರಿಚಯನೂ ಇದೆ. ಇವ್ರಿಬ್ರು ಬಂದ್ರಲ್ಲ, ನೋಡ್ದವ್ರ ತಕ್ಷಣ ಹೇಳ್ತೀವ ಇವ್ರು ಬುದ್ಧಿವಂತ ಇವ್ರು ಪೆದ್ರು? ಹೇಳಲಿಕ್ ಸಾಧ್ಯ ಇಲ್ಲ. ಯಾಕೆ? ಅವ್ರ ಪರೀಕ್ಷೆ ಆಗಿಲ್ಲ. ಯಾರಲ್ಲಿ ಬುದ್ಧಿ ಇದೆ ಜಾಸ್ತಿ ಇದೆ, ಯಾರಲ್ಲಿ ಕಡಿಮೆ ಇದೆ ಅಂತ ನಮಗ್ ಗೊತ್ತಿಲ್ಲ. ಹಾಗಾದ್ರೆ ಧರ್ಮಗಳ ಪರಿಚಯ ಇರಬಹುದು, ಕೆಲಸದಲ್ಲಿ ವ್ಯಕ್ತಿಗಳ ಪರಿಚಯನೇ ಇರಲ್ಲ. ವ್ಯಕ್ತಿಗಳೇ ಕಣ್ಣು ಕಾಣ್ಲಿಲ್ಲ ಅಂತ ಅನ್ಕೊಡಿ, ಬುದ್ಧಿವಂತಿಕೆ ಪೆದ್ದತನ ಎರಡೂ ಗೊತ್ತಿದೆ ನಿಜ, ಆದ್ರೆ ಈ ಮನುಷ್ಯರ ಕಾಣ್ಬೇಕಲ್ಲ, ಇದ್ರೆ ಎಲ್ಲಾರು ಹೇಳ್ಬೋದು. ಅದೇ ರೀತಿ ಕೆಲಸದಲ್ಲಿ ಮನುಷ್ಯರ ಪರಿಚಯ ಇರುತ್ತೆ, ಆದ್ರೆ ಅವರೆಲ್ಲೋ ಧರ್ಮಗಳ ಪರಿಚಯ ಇರಲ್ಲ. ಈ ರೀತಿ ನಮ್ಗೆ ಎರಡು ಕ್ರಮದಿಂದ ಭೇದ ತಿಳಿದೇ ಇರೋದಕ್ಕೆ ಅವಕಾಶ ಇದೆ. ಅದರಿಂದ ಮೂಲ ಪ್ರಮೇಯ ಎಷ್ಟು ವಿಚಾರ ಮಾಡ್ತಾರೆ ನೋಡಿ. ನಾವೆಲ್ಲ ಪಂಚಭೇದ ನಿಲ್ಲಿಸ್ಬಿಡ್ತೀವಿ. ನಮ್ಮ ಸಿದ್ಧಾಂತದಲ್ಲಿ ಮುಖ್ಯ ಭೇದ ಸಿದ್ಧಾಂತಿಗಳು ನಾವು, ದ್ವೈತ ಸಿದ್ಧಾಂತದವರು ಜೀವ ಭೇದ, ಜಡ ಭೇದ, ಜಡ ಭೇದ ಹೀಗೆಲ್ಲ ಹೇಳಿ ಮುಗಿಸ್ಬಿಡ್ತೀವಿ. ಅದ್ರ ಮೇಲೆ ಏನ್ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ. ಇವ್ರು ಅದ್ರ ಮೇಲೆ ಏನ್ ವಿಚಾರ ಮಾಡ್ತಾ ಇದಾರೆ ಸುಧಾ ಗ್ರಂಥದಲ್ಲಿ ಅಂದ್ರೆ, ಭೇದ ಗೊತ್ತಾಗೋದು ಯಾವಾಗ, ಅಷ್ಟು ಇನ್ನು ಡೀಪ್ ಆಗಿ ಹೋಗ್ತಾರೆ, ಆಳವಾಗಿ ಇನ್ನು ವಿಚಾರ ಮಾಡ್ತಾರೆ. ಭೇದ ಗೊತ್ತಾಗೋದು ಯಾವಾಗ, ಯಾವಾಗ ಗುಣ ವಿಶೇಷಣ ವಿಶೇಷ್ಯ ಇವೆಲ್ಲ ಜ್ಞಾನ ಬರುತ್ತೋ ಆಗ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ. ಇದು ಸೂಕ್ಷ್ಮ ವಿಚಾರ. ಹೀಗೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ಆತರ ಪ್ರಶ್ನೆಗಳನ್ನು ಮಾಡ್ತಾರೆ ಪ್ರತಿವಾದಿಗಳು. ಅವ್ರು ಮಾಡೋ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಜಯತೀರ್ಥರು ಅವ್ರು ಈ ರೀತಿ ವಿವರಣೆ ಮಾಡದೇ ಇದ್ದಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮೋಡಿಯ ಉತ್ತರವನ್ನ ಅವ್ರು ಹೇಳ್ತಾರೆ. ಅದ್ರ ಮೇಲೆ ಪ್ರಶ್ನೆ ಮಾಡಿ ಮತ್ತೆ ಅದ್ ಸರಿಯಾಗಿ ವಿಮರ್ಶೆ ಮಾಡಿ
ಅದನ್ನ ಖಂಡನೆ ಮಾಡಿದ್ರು ಅಂದ್ರೆ ಅದು ಜಯತೀರ್ಥರು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬಹಳ ಉಪಯೋಗಕ್ಕೆ ಬರುತ್ತೆ. ಇನ್ನು 104ನೇ ಸುಧಾ ಮೂಲಕ್ಕೆ ಬರೋಣ. ಅಭಿನ್ನತ್ವೇಪಿ ವಕ್ತವ್ಯಂ ಸವಿಶೇಷಾಭಿನ್ನ ಉತ ನಿರ್ವಿಶೇಷಾಭಿನ್ನ ಇತಿ. ಈಗ ಅನುವ್ಯಾಖ್ಯಾನ ಶ್ಲೋಕವನ್ನ ಹೇಳ್ತೇನೆ. ಅಭಿನ್ನಶ್ಚೇತ್ ಪುರಾಣ ಕಿಂ ವಿಶೇಷೋ ಭಿನ್ನ ಏವೇತಿ ತೇನ ನಾಭ್ಯುಪಗಮ್ಯತೆ ಅಂತ ಇದೆ. ಈಗ ಭೇದ ಬಿಟ್ಬಿಡೋಣ, ನಮ್ಗೆ ಸಾಕು, ಅಭೇದ ಪಕ್ಷಕ್ಕೆ ಬಂದ್ಬಿಡೋಣ ಅಂತ ಅವರೇ ಬರ್ತಾರೆ. ದೇವರಿಗೂ ದೇವರ ಗುಣಗಳಿಗೂ ಏನು ಅಭೇದ ಒಪ್ಕೊಂಡ್ಬಿಟ್ವಿ ನಾವು, ನಿಮ್ಮ ಸಿದ್ಧಾಂತಕ್ಕೆ ಬಂದ್ವಿ, ನಮಗ್ ಸಂತೋಷ. ಆದ್ರೆ ಅಲ್ಲೂ ಒಂದು ಪ್ರಶ್ನೆ ಇದೆ ನಮ್ದು. ಯಾಕೆಂದ್ರೆ ಸುಮ್ನೆ ಅಭೇದ ಒಪ್ಕೊಂಡ್ ಬರಲ್ಲ. ಯಾವುದೇ ಪ್ರತಿವಾದಿ ನಮ್ಮ ಸಿದ್ಧಾಂತ ಒಪ್ಕೊಂಡಿದ್ದಾನೆ ಅಂದ್ರೆ ನಾವು ನಂಬ್ಲಿಕ್ಕಾಗತ್ತ? ಅವನು ಬಂದು ಇನ್ನೇನೋ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ ಅಂತ ಅರ್ಥ. ಅದಕ್ಕೆ ಅಲ್ಲೂ ಪ್ರಶ್ನೆ ಮಾಡಿ ಕೊನೆ ನೀನು ಒಪ್ಕೊಳ್ಬೇಕು, ನಮ್ ಸಿದ್ಧಾಂತ ಕ್ಲೀನ್ ಆಗಿ ಒಪ್ಕೊಳ್ಬೇಕು. ಅಲ್ಲಿ ಯಾವುದೇ ಶುದ್ಧ ಮನಸ್ಸಿನಿಂದ ಒಪ್ಕೊಳ್ಬೇಕು. ಸುಮ್ನೆ ಹೇಗಿದ್ರು ಸೋತಾಯ್ತು ಒಪ್ಕೊಳ್ಳೋಣ ಮನಸ್ಸಿಲ್ದೆ ಒಪ್ಕೊಳ್ಳೋದು, ಇನ್ನೇನೋ ಬೇರೆ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಆಯ್ತು ಒಪ್ತಿರೋ ತರ ನಾಟಕ ಮಾಡೋದು, ಅದೆಲ್ಲ ಇಲ್ಲ. ಮತ್ತೆ ಪ್ರಶ್ನೆ ಮಾಡ್ತಾರೆ, ದೇವರಿಗೂ ದೇವರ ಗುಣಗಳಿಗೂ ಅಭೇದ ಒಪ್ಪಿದ್ಯಾ? ಸರಿ, ಒಪ್ಪು, ಸಂತೋಷ. ಆದ್ರೆ ಯಾವ ತರ ಅಭೇದ ಅಂತ ಪ್ರಶ್ನೆ. ಯಾವ ತರ ಅಭೇದ ಅಂದ್ರೆ ಇದೇನರ್ಥ? ಅಭೇದ ಅಂದ್ರೆ ಒಂದೇ ಅಂತ ಅರ್ಥ. ಈಗ ಹಾಲು ಹಾಲಿನ ಬಣ್ಣ ಒಂದೇ, ನೀರು ನೀರಿನ ಅಲೆ ಒಂದೇ, ಸೂರ್ಯ ಸೂರ್ಯನ ಪ್ರಭೆ ಒಂದೇ, ಎಲ್ಲ ಒಂದೊಂದೇ. ಅಲ್ಲಿ ಅಭೇದ ಎರಡು ತರ ಇದೆಯಂತೆ. ಇದ್ಯಾವ್ದು ಎರಡು ತರ ಅಭೇದ? ನಮಗ್ ಗೊತ್ತಿರೋ ಜಗತ್ನಲ್ಲಿ ಭೇದ ಅಂದ್ರೆ ಒಂದೇ ತರ ಭೇದ. ಇನ್ನು ಎಷ್ಟ್ ತರ ಭೇದ ಇದೆ? ನಾವು ನೀವು ಬೇರೆ, ನಾನು ಜಡ ಬೇರೆ, ನಾನ್ ದೇವರು ಬೇರೆ. ಎಲ್ಲಾ ಕಡೆ ಇರೋದು ಒಂದೇ ತಾನೆ, ನಾನು ದೇವರು ಬೇರೆ. ಇಲ್ಲ ಇಲ್ಲ, ದೇವರಿಗೂ ಜೀವರಿಗೂ ಇರುವ ಭೇದನೇ ಬೇರೆ, ಅದು ಬೇರೆ ತರ. ಜಡಕ್ಕೂ ಪರಸ್ಪರ ಇನ್ನೊಂದು ಜಡಕ್ಕೂ ಇರುವ ಭೇದವೇ ಇನ್ನೊಂದ್ ತರ. ಆ ಜಡಕ್ಕೂ ದೇವರಿಗಿರೋ ಭೇದನೆ ಇನ್ನೊಂದ್ ತರ, ಜಡಕ್ಕೂ ಜೀವನಿಗಿರೋ ಭೇದನೆ ಒಂಥರ. ಆ ಒಂಥರ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ, ಯಾಕೆ ಎಲ್ಲ ಅಲ್ಲಿ ಇರೋದು ಭೇದನೆ ತಾನೆ. ಅದೇ ತರ ಇಲ್ಲೂ ಅಭೇದ ಎಲ್ಲ ಕಡೆ ಇದೆ. ಈಗ ಪರಮಾತ್ಮನಿಗೂ ಅವನ ಮತ್ಸ್ಯಾದಿ ಅವತಾರಗಳಿಗೂ ಅಭೇದ ಇದೆ, ಒಪ್ತೀವಿ. ಅದೇ ರೀತಿ ಇಲ್ಲೂ ಹಾಲಿಗೂ ಹಾಲಿನ ಬಣ್ಣಕ್ಕೂ ಅಭೇದ ಇದೆ. ಮತ್ಸ್ಯ ಕೂರ್ಮ ವರಾಹಗಳಿಗಿರೋ ಅಭೇದಕ್ಕೂ ಹಾಲಿನ ಬಿಳಿ ಬಣ್ಣಕ್ಕೂ ಹಾಲಿಗೂ ಇರುವ ಅಭೇದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ ಅಂತ ಪ್ರಶ್ನೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಇಲ್ಲ, ಅಭೇದನು ಎರಡು ತರ ಇದೆ, ನಿಮಗ್ ಗೊತ್ತಿಲ್ಲ. ಅದು ಹಿಂದೆ ಪಾಠದಲ್ಲಿ ಹೇಳಿದೀನಿ, ಮತ್ತೆ ಇಲ್ಲಿ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಸವಿಶೇಷಾಭಿನ್ನ ಉತ ನಿರ್ವಿಶೇಷಾಭಿನ್ನ ಅಂದ್ರೆ ಶುದ್ಧ ಅಭೇದ ಅಂದ್ರೆ ಅದು ಎರಡು ವಸ್ತು ಒಂದೇ, ಎಂದೆಂದಿಗೂ ಅದು ಬೇರೆ ಬೇರೆ ಅಂತ ಬಾಯಿಂದಲೂ ಮಾತಿಗೂ ನಾವು ಕರೆಯಲ್ಲ. ಅಂಥ ವಸ್ತುಗಳಾದ್ರೆ ಅದನ್ನ ನಿರ್ವಿಶೇಷ ಅಭೇದ ಅಂತ ಕರೀತಾರೆ. ಏನು ಕೂಡ ಅದು ಶುದ್ಧವಾದ ಅಭೇದ ಇದೆ. ದೇವರಿಗೂ ಮತ್ಸ್ಯಾದಿ ಅವತಾರಗಳಿಗೂ ಶುದ್ಧ ಅಭೇದ, ನಿರ್ವಿಶೇಷ ಅಭೇದ. ಅಲ್ಲಿ ಏನೋ ಒಂದ್ಸರಿ ಮತ್ಸ್ಯ ಬೇರೆ ಕೂರ್ಮ ಬೇರೆ ಅಂತ ಇಲ್ಲ, ಮತ್ಸ್ಯ ಕೂರ್ಮ ಒಂದೇ ಅಷ್ಟೇ, ನಿರ್ವಿಶೇಷ ಅಭೇದ. ಇನ್ನೊಂದು ಸವಿಶೇಷ ಅಭೇದ ಅಂದ್ರೆ ಅಭೇದ ಹೇಳ್ತೀವಿ, ಎರಡು ಒಂದೇ ನಿಜ, ಆದ್ರೆ ಬೇರೆ ಬೇರೆ ಅಂತ ಲೋಕದಲ್ಲೆಲ್ಲ ಮಾತನಾಡ್ತಾ ಇರ್ತೀವಿ. ಬಾಯಿ ಮಾತುಗಾದ್ರೆ ಹೇಳ್ತೀವಿ ಇದರ ಗುಣ ಇದು, ಇದರ ಗುಣ ಇದು. ನೋಡಿ, ಸೂರ್ಯನ ಪ್ರಭೆ ಎಷ್ಟು ಚೆನ್ನಾಗಿದೆ. ಸೂರ್ಯನ ಪ್ರಭೆ ಅನ್ನೋದೇ ತಪ್ಪು, ಸೂರ್ಯನೇ ಪ್ರಭೆ, ಪ್ರಭೆನೇ ಸೂರ್ಯ. ಹಾಗಾದ್ರೆ ಸೂರ್ಯನ ಪ್ರಭೆ ಅಂತ ಹೇಳೋದು ತಪ್ಪಲ್ವಾ? ಅಂದ್ರೆ ಅದೇ ಅಲ್ಲಿ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ, ಎರಡು ಒಂದೇ ಅಂತ ಗೊತ್ತಿದೆ. ಗೊತ್ತಿದ್ರು ಬೇರೆ ಬೇರೆ ಅನ್ನೋ ತರ ಸೂರ್ಯನ ಪ್ರಭೆ ಅಂತ ವ್ಯವಹರಿಸ್ತಾನೆ, ಮಾತನಾಡ್ತಾ ಇದ್ದಾನಷ್ಟೇ. ಬಾಯಿ ಮಾತಿಗೆ ಹೀಗೆ ಮಾಡುವಂತ ಕ್ರಮಗಳಿದೆ, ಅನೇಕ ಕಡೆ ನಾವು ಬಳಸ್ತೀವಿ. ನಾನೇ ಸ್ವರೂಪ ಅಂತ ಹೇಳ, ನನ್ನ ಸ್ವರೂಪ ಹೀಗೆ, ನನ್ನ ಯೋಗ್ಯತೆ ಹೀಗೆ ಅಂತೆಲ್ಲ ಹೇಳೋದಿರುತ್ತೆ. ನನ್ನ ಸ್ವರೂಪ ಅಂದ್ರೆ ಅದೇನು? ನನ್ನ ಬೇರೆ ಸ್ವರೂಪ ಬೇರೆನಾ? ನಾನೇ ಸ್ವರೂಪ, ಸ್ವರೂಪನೇ ನಾನು. ನನ್ನ ಅಂತ ಹೇಳ್ಬಾರ್ದು. ಮಮ, ನನ್ನ ಪುಸ್ತಕ ಅಂದ್ರೆ ನನ್ನ ಪುಸ್ತಕ ಅಂದ್ರೆ ಪುಸ್ತಕ ಬೇರೆ, ನಾನ್ ಬೇರೆ. ಹಾಗೆ ನನ್ನ ಮೊಬೈಲ್, ಮೊಬೈಲ್ ಬೇರೆ, ನಾನ್ ಬೇರೆ. ಮೊಬೈಲೇ ನಾನಲ್ಲ, ನಾನೇ ಮೊಬೈಲ್ ಅಲ್ಲ. ಆದ್ರೆ ನಾವೇ ಮೊಬೈಲ್ ಅಂತಂದ್ರೆ ಏನರ್ಥ? ಅಷ್ಟು ಮುಳುಗಿದಾನೆ ಅಂತ ಅರ್ಥ. ಏನ್ ಇವ್ ನೋಡಿದ್ರೆ ಮೊಬೈಲ್ ನೋಡ್ದಂಗ ಆಗತ್ತೆ ಅಂದ್ರೆ ಅರ್ಥ ಅಷ್ಟು ಮುಳುಗಿರ್ತಾನೆ ಅಂತ ಅರ್ಥ, ಹೊರತು ಅವನೇ ಆ ಜಡ ಪದಾರ್ಥ ಅಲ್ಲ, ಅದು ಬೇರೆ. ಹೀಗೆ ನನ್ನ ಪುಸ್ತಕ, ನನ್ನ ಮೊಬೈಲ್, ನನ್ನ ಈ ಲೇಖನಿ, ನನ್ನ ಪಂಚಾಂಗ, ಹೀಗೆ ಪ್ರತಿಯೊಂದು ವಸ್ತುಗಳಲ್ಲಿ ನನ್ನ, ಮಮ ಪುಸ್ತಕಂ ಅಂತೆಲ್ಲ ಹೀಗೆ ಸೇರಿಸಿದ್ರೆ ಅಲ್ಲಿ ಭೇದ ಇದೆ ಅಂತ ಅರ್ಥ. ಅದೆಲ್ಲ ಬೇರೆ ಬೇರೆ ವಸ್ತು. ಯಾವಾಗ ಒಂದೇ ಆಗತ್ತೋ ಆಗ ಹೇಳ್ತೀವಿ ಕ್ಷೀರಂ ತದ್ಗತಂ ಶೌಕ್ಲ್ಯಂ ಏಕಮೇವ, ಹಾಲು ಮತ್ತೆ ಅದರಿರೋ ಬಿಳಿ ಬಣ್ಣ ಒಂದೇ. ಹಾಗೆ ಮಾವಿನ ಹಣ್ಣು, ಮಾವಿನ ಹಣ್ಣು, ಮಾವಿನ ಹಣ್ಣಿನ ರಸ ಅದು ಬೇರೆ ಅಲ್ಲ. ರಸವನ್ನ ಒಂದ್ ಕಡೆ ತೆಗೆದಿಟ್ಟು ಮಾವಿನ ಹಣ್ಣನ್ನು ಒಂದ್ ಕಡೆ ತೆಗ್ದಿಡಿ ಅಂದ್ರೆ ಮೂರ್ಖರು ಅಂತಾರೆ. ಅದ್ ಹೆಂಗ್ ಸಾಧ್ಯ? ಮಾವಿನ ಹಣ್ಣು, ಮಾವಿನ ಹಣ್ಣಿನ ರಸ, ಮಾವಿನ ಹಣ್ಣು, ಮಾವಿನ ಹಣ್ಣಿನ ಬಣ್ಣ ಎಲ್ಲ ಒಂದೇ, ಬೇರೆ ಬೇರೆ ಅಲ್ಲ. ಅದು ಬೇರೆ ಬೇರೆ ಅಂತ ನೀವು ಕರೀತೀರಿ ಅಂದ್ರೆ ಅದಕ್ಕೆ ಏನಾದ್ರು ಒಂದು ಕಾರಣ ಕೊಡ್ಬೇಕು. ಏನು?
ಆ ಮಾವಿನ ಹಣ್ಣಿನಲ್ಲೇ ಇರುವಂತ ಏನೋ ಒಂದು ಸಾಮರ್ಥ್ಯ ಆ ವಸ್ತುವಿನಲ್ಲಿ ಅದೇನ್ ಮಾಡ್ತಾ ಇದೆ, ಒಂದೇ ಅದು ಬೇರೆ ಬೇರೆ ಅನ್ನೋ ತರ ಮಾತನಾಡುವಂತೆ ಅದು ಸಾಮರ್ಥ್ಯವನ್ನ ಪಡೆದಿದೆ ಅಂತ ಅರ್ಥ. ಮತ್ತು ಪ್ರತಿಯೊಂದು ವಸ್ತುಗಳಲ್ಲಿ ಅದಕ್ಕೆ ಆದ ಒಂದು ಶಕ್ತಿ, ಒಂದು ಯೋಗ್ಯತೆ ಅದು ಇರುತ್ತೆ. ಅದನ್ನ ನಾವು ವಿಶೇಷ ಅಂತ ಇಟ್ಕೊಳ್ಳೋ ನೆನಪಿಗೆ. ಆ ವಿಶೇಷ ಏನಿದೆ, ಆ ವಿಶೇಷದಿಂದಲೇ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಬೇರೆ ಬೇರೆ ಅಂತ ನಮಗೆ ಅನ್ನಿಸ್ತಾ ಇರೋದು. ಆ ವಿಶೇಷ ಇಲ್ಲದೆ ಇದ್ದಿದ್ರೆ ನಮಗೆ ಬೇರೆ ಬೇರೆ ಅಂತ ಅನ್ಸೋದಿಲ್ಲ. ಒಂದೇ ವಸ್ತುಗಳಾಗಿದ್ರೂ ಬೇರೆ ಬೇರೆ ಅಂತ ಕರಿತೀವಿ. ಇದಕ್ಕೆ ಕಾರಣ ಆ ವಿಶೇಷ. ಆಯಾಯ ವಸ್ತುಗಳಿರುವಂತಹ ಒಂದು ಧರ್ಮ, ಅದು ಆಯಾಯ ವಸ್ತುಗಳ ಜೊತೆಗೇ ಇರುವಂತಹ ಒಂದು ಧರ್ಮ. ಅದು ಏನು ಇವಾಗ ಎಲ್ಲ ಹೇಳ್ತಾ ಇರ್ತೀವಲ್ಲ, ಎಲ್ಲರದು ಅದೇ ಕೈಗೆ ಅದೇ ರೀತಿ ನಾವು ತೋರ್ತೀವಿ. ರೇಖೆಗಳು ಹಾಗೆ, ಅಂಗೈನಲ್ಲಿ ರೇಖೆಗಳೆಲ್ಲ ಅದೇ ರೀತಿ ಇರುತ್ತೆ. ಆದ್ರೂ ಒಬ್ಬರ ರೇಖೆ ಮತ್ತೊಂದ್ ರೀತಿ ಇರಲ್ಲ, ವ್ಯತ್ಯಾಸ ಇದೆ. ಅದ್ ಹೇಗೆ? ಕೈಯಿನೂ ಅದೇ ಬೆರಳುಗಳು, ಅದೇ ರೇಖೆಗಳು, ಮತ್ ರೇಖೆಗಳು ಒಂದೇ ತರನು ಅನ್ಸುತ್ತೆ. ಯಾಕೆ ವ್ಯತ್ಯಾಸ ಬರುತ್ತೆ? ಅಷ್ಟು ಕೂಡ ಅಂದ್ರೆ ಆ ವಿಶೇಷ, ಆ ಒಂದು ಆಯಾಯ ವಸ್ತುಗಳಿರೋ ಒಂದು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ತೋರಿಸ್ಲಿಕ್ಕೆ ಬೇಕಾದ ಒಂದು ಗುಣ ಇದೆ, ಧರ್ಮ. ಅದನ್ನ ವಿಶೇಷ ಅಂತ ಕರಿತೀವಿ. ಇದನ್ನ ನಾವು ತಿಳಿಬೇಕು. ಇದು ನಮ್ಮ ಸಿದ್ಧಾಂತದಲ್ಲಿ ಹೊಸದಾಗಿ ವಿಶೇಷ ಅಂತ ಒಪ್ಪಿದ್ದಾರೆ. ಇದು ಯಾರು ಹೊಸದಾಗಿ ಒಪ್ಪಿರೋದು. ಅಭಿನ್ನಶ್ಚೇತ್ ಪುರಾಣ ಕಿಂ. ಆದ್ರಿಂದ ಇಲ್ಲಿ ಪ್ರಶ್ನೆ, ಎರಡು ಒಂದೇ ಅಂದ್ರೆ ಏನರ್ಥ? ಈಗ ದೇವರಿಗೂ ದೇವರ ಗುಣಗಳಿಗೂ ಅಭೇದ ಒಂದೇ ಅಂತ ಹೇಳ್ತೀವಿ. ಹಾಗಾದ್ರೆ ನೋಡಿ, ನೀವು ಕೊನೆಗಂತೂ ಒಪ್ಕೊಂಡ್ರೋ ಇಲ್ವೋ ನಮ್ ಸಿದ್ಧಾಂತನ? ಮೊದಲೇ ಒಪ್ಕೊಳ್ಳಿ. ಯಾಕೆ ಹಠ ನಿಮ್ಗೆ? ದೇವರ ಗುಣಗಳು ಬೇರೆ ಬೇರೆ ಅಂತ ಯಾಕೆ ಒಪ್ತಾ ಹೋಗ್ತೀರಿ? ಕೊನೆಗಾದ್ರೂ ಒಂದು ಪಕ್ಷ ನೀವು ಒಪ್ಲೇಬೇಕು. ದೇವರಿಗೂ ದೇವರ ಗುಣಗಳಿಗೂ ಭೇದ ಎಂದೆಂದಿಗೂ ಇಲ್ಲ, ಅದೆಲ್ಲ ಒಂದೇ ಅಂತ ಒಪ್ಲೇಬೇಕು. ಅಭಿನ್ನಶ್ಚೇತ್, ಅಭೇದ ಒಪ್ಪಿರೋದಿದ್ರೆ ಪುರಾಣಕ್ಕೆ ಮೊದಲೇ ಒಪ್ಕೊಳ್ಬೋದಿತ್ತಲ್ಲ, ಈಗ ಯಾಕೆ ಒದ್ದಾಡ್ತಾ ಇದೀನಿ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಅದನ್ನೇ ಧರ್ಮಿಣ ಸವಿಶೇಷಾಭೇದ ಕಿಂ ನಾಂಗೀಕ್ರಿಯತೆ ಅಂಗೀಕಾರೇವ. ನಾವು ಅದನ್ನ ಹೇಳ್ಕೊಟ್ಟಿದ್ದೇವೆ ನಿಮ್ಗೆ. ನಾವು ವಿಶೇಷ ಅನ್ನೋ ಪದಾರ್ಥ ಒಪ್ಪಿ ಅಭೇದ ಒಪ್ಪಿದೀವಿ. ಇದನ್ನೆಲ್ಲ ನಾವು ಮುಂಚೆನೆ ಹೇಳ್ಕೊಟ್ಟಿದೀವಿ, ಅದನ್ನ ಒಪ್ಪಬಾರದೆ ಅಂತ ಪ್ರಶ್ನೆನ ಕೇಳಿ ನಿಲ್ಲಿಸ್ತಾರೆ. ಇದು ಮುಂದೆನೂ ಕೂಡ ವಿವರಣೆಗಳಿದೆ, ಅದನ್ನೆಲ್ಲ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರು.